ಪುನೀತ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಸಿನಿಮಾಗಳನ್ನು ಮಾಡಿದ್ದೀರಾ, ಆ ಅನುಭವ ಹೇಗಿತ್ತು? ದಟ್ ಈಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದು ಇವತ್ತು ಕೂಡ ಚೆರಿಷ್ ಮಾಡ್ತೀವಿ ಆ ನೆನಪುಗಳನ್ನ. ಅದು ರಿಸಲ್ಟ್ ಏನೇ ಆಗಿರ್ಬೋದು ಸಿನಿಮಾದು, ಬಟ್ ಅವ್ರ ಜೊತೆ ನಡೆದಂಥ ಒಡನಾಟ ಮತ್ತು ಅವ್ರ ಜೊತೆ ಇದ್ದಂಥ ದಿನಗಳು, ಅವರಿಂದ ಇನ್ಸ್ಪೈರ್ ಆಗಿ ಮಾಡಿರೋವಂಥ ಒಂದಷ್ಟು ಕೆಲಸಗಳು. ಈಗ PRK ಅನ್ನೋ ಒಂದು ಸಂಸ್ಥೆ ಹುಟ್ಟಾಕಿದ್ದು ಆ ಇನ್ಸ್ಪಿರೇಷನ್ನೇ ನಾನು ನನ್ನ ವೈಫು ಒಂದು ಸಂಸ್ಥೆ ನಾವು ಕೂಡ ಒಡೆಯರ್ ಮೂವೀಸ್ ಅನ್ನೋದೊಂದು ಮಾಡಿದ್ವಿ. ಬಿಕಾಸ್ ಜಸ್ಟ್ ಟು ಗಿವ್ ಆಪರ್ಚುನಿಟಿ ಫಾರ್ ದ ನ್ಯೂ ಕಮರ್ಸ್ ಅನ್ನೋ ಒಂದು ಆ ಕಾನ್ಸೆಪ್ಟ್, ದ್ಯಾಟ್ ವಾಸ್ ದ ಇನ್ಸ್ಪಿರೇಷನ್. ಸೊ ಅವರಿಲ್ಲ ಇವತ್ತು, ದೈಹಿಕವಾಗಿಲ್ಲ ಅಷ್ಟೇ, ಬಟ್ ಅವರ ಆಲೋಚನೆಗಳಲ್ಲಿ ಅವರ ಇದರಲ್ಲಿ ಖಂಡಿತ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಆ ಇನ್ಸ್ಪಿರೇಷನ್ ಹಂಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ ಅಂತ ಹೇಳ್ತೀನಿ. ನಿಮ್ಮ ಅವರ ನಡುವೆ ಒಡನಾಟ ಹೇಗಿತ್ತು? ಜೊತೆಗೆ ಏನಾದರೂ ಶೇರ್ ಮಾಡಿಕೊಡ್ತಿದ್ರ ಚಿತ್ರರಂಗದ ಬಗ್ಗೆ ಆಗಿರ್ಬೋದು, ಸಿನಿಮಾಗಳ ಬಗ್ಗೆ ಆಗಿರ್ಬೋದು? ಅವತ್ತು ಖಂಡಿತ ಅವ್ರಿಗೆ ತುಂಬ ಆಸೆ ಇದ್ದಿದ್ದು, ಇವತ್ತು ಏನು ಇದು ನಾವು ಬೂರಮೆ ನೋಡ್ಕೊಂಬಂದ್ವಲ್ಲ, ಆ ಥರನೇ ಅವ್ರಿಗೆ ಆಸೆ ಇದ್ದಿದ್ದೆ ಅದು ಯಂಗ್ಸ್ಟರ್ಸ್ಗೊಂದು ಪ್ಲ್ಯಾಟ್ಫಾರ್ಮ್ ಮಾಡಬೇಕು ಅಂತ. ಯಂಗ್ಸ್ಟರ್ಸ್ಗೊಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಅನ್ನೋದೇ ಅವ್ರಿಗೊಂದು ಆಸೆ ಇದ್ದಿದ್ದು. ಬಿಕಾಸ್ ಅವರು ಯಾವಾಗಲೂ ಹೇಳೋದೇನೆಂದರೆ, ನನಗೆ ನಟನೆಗಿಂತ ಹೆಚ್ಚಾಗಿ ಬಿಸ್ನೆಸ್ಸಲ್ಲಿ ಜಾಸ್ತಿ ಆಸಕ್ತಿ ಅಂತ ಹೇಳ್ತಾ ಇರ್ತಿದ್ರು. ಸೊ ಅದಕ್ಕೋಸ್ಕರನೇ PRK ಹುಟ್ಟಾಕಿದ. PRK ಹುಟ್ಟಾಕೋದ್ರಲ್ಲೂ ಬಿಸ್ನೆಸ್ ಅನ್ನೋಗಿಂತ ಹೆಚ್ಚಾಗಿ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್, ಒಂದು ವೇದಿಕೆ, ಪ್ರತಿಭೆ ಇರೋರು ಅವ್ರ ಪ್ರತಿಭೆನ ತೋರಿಸೋದಕ್ಕೆ ಒಂದು ವೇದಿಕೆ ಮಾಡೋದಕ್ಕೆ ಮಾಡಿದ್ದು. ಆ್ಯಂಡ್ PRKಯಿಂದ ಸಾಕಷ್ಟು ಜನ ಡೈರೆಕ್ಟರ್ಸು, ಟೆಕ್ನಿಷಿಯನ್ಸು, ಆ್ಯಕ್ಟರ್ಸು, ಲಿರಿಕ್ ರೈಟರ್ಸು, ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಬಂದಿದ್ದಾರೆ, ಅದು ನೀವು ನೋಡಿದ್ದೀರ. ಸೊ ಆ ಒಂದು ಪ್ರಯತ್ನ ಐ ಥಿಂಕ್ ಅಪ್ಪು ಸರ್ ಇವತ್ತು ಇಲ್ಲದೇ ಇದ್ದರೂ ಐ ಥಿಂಕ್ ಅಶ್ವಿನಿ ಮ್ಯಾಮ್ ಅದನ್ನು ಮಾಡ್ತಾ ಇದ್ದಾರೆ ಅಂತ, ಅದು ಖುಷಿ ಇದೆ ಅಂತ ಹೇಳ್ತೀನಿ. ಪುನೀತ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಸಿನಿಮಾಗಳನ್ನು ಮಾಡಿದ್ದೀರಾ, ಆ ಅನುಭವ ಹೇಗಿತ್ತು? ದಟ್ ಈಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದು ಇವತ್ತು ಕೂಡ ಚೆರಿಷ್ ಮಾಡ್ತೀವಿ ಆ ನೆನಪುಗಳನ್ನ. ಅದು ರಿಸಲ್ಟ್ ಏನೇ ಆಗಿರ್ಬೋದು ಸಿನಿಮಾದು, ಬಟ್ ಅವ್ರ ಜೊತೆ ನಡೆದಂಥ ಒಡನಾಟ ಮತ್ತು ಅವ್ರ ಜೊತೆ ಇದ್ದಂಥ ದಿನಗಳು, ಅವರಿಂದ ಇನ್ಸ್ಪೈರ್ ಆಗಿ ಮಾಡಿರೋವಂಥ ಒಂದಷ್ಟು ಕೆಲಸಗಳು. ಈಗ PRK ಅನ್ನೋ ಒಂದು ಸಂಸ್ಥೆ ಹುಟ್ಟಾಕಿದ್ದು ಆ ಇನ್ಸ್ಪಿರೇಷನ್ನೇ ನಾನು ನನ್ನ ವೈಫು ಒಂದು ಸಂಸ್ಥೆ ನಾವು ಕೂಡ ಒಡೆಯರ್ ಮೂವೀಸ್ ಅನ್ನೋದೊಂದು ಮಾಡಿದ್ವಿ. ಬಿಕಾಸ್ ಜಸ್ಟ್ ಟು ಗಿವ್ ಆಪರ್ಚುನಿಟಿ ಫಾರ್ ದ ನ್ಯೂ ಕಮರ್ಸ್ ಅನ್ನೋ ಒಂದು ಆ ಕಾನ್ಸೆಪ್ಟ್, ದ್ಯಾಟ್ ವಾಸ್ ದ ಇನ್ಸ್ಪಿರೇಷನ್. ಸೊ ಅವರಿಲ್ಲ ಇವತ್ತು, ದೈಹಿಕವಾಗಿಲ್ಲ ಅಷ್ಟೇ, ಬಟ್ ಅವರ ಆಲೋಚನೆಗಳಲ್ಲಿ ಅವರ ಇದರಲ್ಲಿ ಖಂಡಿತ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಆ ಇನ್ಸ್ಪಿರೇಷನ್ ಹಂಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ ಅಂತ ಹೇಳ್ತೀನಿ. ನಿಮ್ಮ ಅವರ ನಡುವೆ ಒಡನಾಟ ಹೇಗಿತ್ತು? ಜೊತೆಗೆ ಏನಾದರೂ ಶೇರ್ ಮಾಡಿಕೊಡ್ತಿದ್ರ ಚಿತ್ರರಂಗದ ಬಗ್ಗೆ ಆಗಿರ್ಬೋದು, ಸಿನಿಮಾಗಳ ಬಗ್ಗೆ ಆಗಿರ್ಬೋದು? ಅವತ್ತು ಖಂಡಿತ ಅವ್ರಿಗೆ ತುಂಬ ಆಸೆ ಇದ್ದಿದ್ದು, ಇವತ್ತು ಏನು ಇದು ನಾವು ಬೂರಮೆ ನೋಡ್ಕೊಂಬಂದ್ವಲ್ಲ, ಆ ಥರನೇ ಅವ್ರಿಗೆ ಆಸೆ ಇದ್ದಿದ್ದೆ ಅದು ಯಂಗ್ಸ್ಟರ್ಸ್ಗೊಂದು ಪ್ಲ್ಯಾಟ್ಫಾರ್ಮ್ ಮಾಡಬೇಕು ಅಂತ. ಯಂಗ್ಸ್ಟರ್ಸ್ಗೊಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಅನ್ನೋದೇ ಅವ್ರಿಗೊಂದು ಆಸೆ ಇದ್ದಿದ್ದು. ಬಿಕಾಸ್ ಅವರು ಯಾವಾಗಲೂ ಹೇಳೋದೇನೆಂದರೆ, ನನಗೆ ನಟನೆಗಿಂತ ಹೆಚ್ಚಾಗಿ ಬಿಸ್ನೆಸ್ಸಲ್ಲಿ ಜಾಸ್ತಿ ಆಸಕ್ತಿ ಅಂತ ಹೇಳ್ತಾ ಇರ್ತಿದ್ರು. ಸೊ ಅದಕ್ಕೋಸ್ಕರನೇ PRK ಹುಟ್ಟಾಕಿದ. PRK ಹುಟ್ಟಾಕೋದ್ರಲ್ಲೂ ಬಿಸ್ನೆಸ್ ಅನ್ನೋಗಿಂತ ಹೆಚ್ಚಾಗಿ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್, ಒಂದು ವೇದಿಕೆ, ಪ್ರತಿಭೆ ಇರೋರು ಅವ್ರ ಪ್ರತಿಭೆನ ತೋರಿಸೋದಕ್ಕೆ ಒಂದು ವೇದಿಕೆ ಮಾಡೋದಕ್ಕೆ ಮಾಡಿದ್ದು. ಆ್ಯಂಡ್ PRKಯಿಂದ ಸಾಕಷ್ಟು ಜನ ಡೈರೆಕ್ಟರ್ಸು, ಟೆಕ್ನಿಷಿಯನ್ಸು, ಆ್ಯಕ್ಟರ್ಸು, ಲಿರಿಕ್ ರೈಟರ್ಸು, ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಬಂದಿದ್ದಾರೆ, ಅದು ನೀವು ನೋಡಿದ್ದೀರ. ಸೊ ಆ ಒಂದು ಪ್ರಯತ್ನ ಐ ಥಿಂಕ್ ಅಪ್ಪು ಸರ್ ಇವತ್ತು ಇಲ್ಲದೇ ಇದ್ದರೂ ಐ ಥಿಂಕ್ ಅಶ್ವಿನಿ ಮ್ಯಾಮ್ ಅದನ್ನು ಮಾಡ್ತಾ ಇದ್ದಾರೆ ಅಂತ, ಅದು ಖುಷಿ ಇದೆ ಅಂತ ಹೇಳ್ತೀನಿ.